ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತು ನಾವು ಮನೆಯಲ್ಲೇ ಪನ್ನೀರನ್ನ ಮಾಡ್ಕೊಡುವ ಹೇಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ತುಂಬಾನೇ ಈಸಿ ಮೆಥಡ್. ಹೊರಗಡೆಯಿಂದ ತರುವುದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬಾನೇ ಬೆಸ್ಟ್. ಯಾಕೆಂದ್ರೆ ಹೊರಗಡೆ ಯಾವ ಹಾಲನ್ನು ಯೂಸ್ ಮಾಡ್ತಾರೆ, ಅದರಲ್ಲಿ ಏನಿದೆ, ಅದು ನಿಜವಾಗಿ ಹಾಲ ಅಲ್ವಾ ಯಾವುದು ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಈಗ ತುಂಬಾ ಕಲಬೆರಕೆಗಳು ಅಂತದೆಲ್ಲ ನಡೀತಾ ಇರುವಾಗ ನಾವು ಈಗ ಮನೆಯಲ್ಲಿ ಮಾಡಿದ್ರೆ ನಮ್ಗೆ ಆರಾಮ್ಸೆ ಅದನ್ನ ತಿನ್ಬೋದಲ್ವಾ, ಅದಕ್ಕೋಸ್ಕರ ಸೊ ನಾನಿಲ್ಲಿ 1.5 ಲೀಟರ್ ಅಷ್ಟು ಹಾಲನ್ನ ತಗೊಳ್ತಾ ಇದ್ದೇನೆ. ಬೇಕಾದ್ರೆ ನೀವು ಮಾಮೂಲಿಯಾಗಿ ಒಮ್ಮೆ ಮಾಡುವಾಗ 2 ಲೀಟರ್ ಅಷ್ಟು ಹಾಲನ್ನ ತಗೊಳ್ಬಹುದು, ಏನು ಜಾಸ್ತಿ ಏನಾಗಲ್ಲ ಅದ್ರಲ್ಲಿ. ಹಾಗೆ ಇದಕ್ಕೆ ನಿಂಬೆ ಹುಳಿಯನ್ನ ಹಿಂಡ್ಕೊಳ್ಬೇಕು. ಹಾಲು ಬಿಸಿ ಆದ್ಮೇಲೆ ಕುದಿದ ಮೇಲೆ ನಾನಿಲ್ಲಿ 2 ಲಿಂಬೆ ಹಣ್ಣನ್ನ ಜ್ಯೂಸ್ ತೆಗೆದಿಟ್ಕೊಳ್ತಾ ಇದ್ದೇನೆ. ಇದರ ಬದಲು ನೀವು ನಿಂಬೆ ಹಣ್ಣು ಇಲ್ಲ ಅಂತಾದ್ರೆ ವಿನೆಗರ್ ಆದ್ರೂ ಹಾಕೊಳ್ಬಹುದು. ವಿನೆಗರ್ ಇಲ್ಲ ಅಂತಾದ್ರೆ ಮೊಸರು ಕೂಡ ಹಾಕಿ ಹಾಲನ್ನ ಒಡಿಬಹುದು. ಮೊಸರು ಹಾಕಿದ್ರೆ ಕೂಡ ಹಾಲು ಒಡಿತದೆ. ಒಂದು 4 ಚಮಚದಷ್ಟು ಮೊಸರನ್ನ ಹಾಕಿದ್ರು ಕೂಡ ಪನ್ನೀರನ್ನ ಮಾಡ್ಕೊಳ್ಬಹುದು. ನಾನಿಲ್ಲಿ ಲಿಂಬೆ ಹಣ್ಣನ್ನ ಯೂಸ್ ಮಾಡ್ತಾ ಇದ್ದೇನೆ. 2 ಲಿಂಬೆ ಹಣ್ಣನ್ನ ತಗೊಳ್ತಾ ಇದ್ದೇನೆ. ಇದ್ರ ಬೀಜ ಎಲ್ಲ ಹಾಕ್ಬೇಡಿ, ಬೀಜ ಎಲ್ಲ ಬಿದ್ದು ಹೋದ್ರೆ ಒಂದ್ ಸ್ವಲ್ಪ ಪನ್ನೀರಲ್ಲಿ ಕಹಿ ಟೇಸ್ಟ್ ಬರ್ಬೋದು. ಅದಕ್ಕೆ ಬೀಜ ಬರ್ಬೋದು ಬೇಡ, ಬೀಜನ ಬೇರ್ಪಡಿಸಿ ಬರೇ ಲಿಂಬೆ ಹಣ್ಣಿನ ಜ್ಯೂಸ್ ಅನ್ನ ಮಾತ್ರ ಹಾಕೊಳ್ಳೋದು. 2 ಲಿಂಬೆ ಹಣ್ಣು ಸಾಕು. ಒಳ್ಳೆ ರಸ ಇತ್ತು ಅಂತ ಆದ್ರೆ 1.5 ಲಿಂಬೆ ಹಣ್ಣು ಕೂಡ ಸಾಕಾಗ್ಬೋದು, ಏನು ತೊಂದ್ರೆ ಇಲ್ಲ. ಮೊಸರು ಹಾಕಿ ಕೂಡ ನೀವು ಮಾಡ್ಕೊಳ್ಬಹುದು, ಲಿಂಬೆ ಹಣ್ಣೆ ತರಬೇಕು ಅಂತೇನಿಲ್ಲ. ಮೊಸರಲ್ಲಿ ಈಗ ಹಾಲು ಚೆನ್ನಾಗಿ ಕುದಿಬೇಕು. ಹಾಲು ಚೆನ್ನಾಗಿ ಕುದಿದು ಉಕ್ಕುತ್ತಾ ಉಂಟು ಅಂತ ಹೇಳುವಾಗ ಗ್ಯಾಸನ್ನ ಆಫ್ ಮಾಡಿ ಆಮೇಲೆ ಲಿಂಬೆ ಹಣ್ಣನ್ನ ಹಾಕಿದ್ರೆ ಆಯ್ತು. ಹಾಲು ಕೂಡ್ಲೆ ಒಡಿತದೆ. ಒಡಿಲಿಲ್ಲ ಅಂತಾದ್ರೆ ಈಗ ನೀವು 1 ಲಿಂಬೆ ಹಣ್ಣು ಹಾಕಿ ಅಲ್ಲಾದ್ರೂ ಹಾಲು ಒಡಿಲಿಲ್ಲ ಅಂತಾದ್ರೆ ಮತ್ತೆ ಒಂದ್ ಸ್ವಲ್ಪ ಲಿಂಬೆ ರಸವನ್ನ ಸೇರಿಸ್ಕೊಳ್ಬಹುದು. ನೋಡ್ಕೊಂಡು ಹಾಕಿದ್ರೆ ಆಯ್ತು. ನೋಡಿ, ಈಗ ಹಾಲನ್ನ ಕುದಿಸ್ತಾ ಇದ್ದೇನೆ. ಈ ರೀತಿ ಪನ್ನೀರನ್ನ ನೀವು ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಮನೆಯಲ್ಲೇ ಮಾಡ್ಕೊಂಡು ಯೂಸ್ ಮಾಡಿದ್ರೆ ತುಂಬಾನೇ ಬೆನಿಫಿಟ್. ಹಾಗೆ ತುಂಬಾ ಈಸಿ ಕೂಡ, ಮನೆಯಲ್ಲೇ ಮಾಡ್ಕೊಳ್ಬಹುದಲ್ಲ. ಹಾಲನ್ನು ತಗೊಂಡ್ ಬಂದ್ರೆ ಆಯ್ತು. ಹೆಲ್ದಿ ಕೂಡ, ಮಕ್ಳಿಗೆ ಕೂಡ ಮಾಡಿ ಕೊಡ್ಬೋದು. ಹೊರಗಡೆಯಿಂದ ತಂದ್ರೆ ಇಷ್ಟು ರೇಟ್ ಕೂಡ ಕೊಡ್ಬೇಕು. ಸಾಧಾರಣ ನಾವು ತಂದ್ರೆ ಕೂಡ ಸೇಮ್ ಆಗತ್ತೆ. ಹಾಲು ತರಬೇಕು, ಅದನ್ನ ಕುದಿಸ್ಕೊಳ್ಬೇಕು, ಆಮೇಲೆ ಲಿಂಬೆ ಹಣ್ಣು ಹಾಕಿ ಅಷ್ಟು ಮಾಡುವಾಗ ಒಂದು ಎಷ್ಟು ಪನ್ನೀರ್ ಬರ್ತದೆ, 1.5 ಲೀಟರ್ 2 ಲೀಟರ್ ಅಲ್ಲಿ ಎಲ್ಲ ನಿಮ್ಗೆ ತುಂಬಾ ಪನ್ನೀರ್ ಏನು ಬರೋದಿಲ್ಲ. 1 ಸತಿ 2 ಸತಿ ಯೂಸ್ ಮಾಡುವಷ್ಟು ಪನ್ನೀರ್ ಸಿಗ್ತದೆ ಅಷ್ಟೇನೆ. ನೀವು ಮಾಡ್ಕೊಳ್ಳುವಾಗ ಸಾಧಾರಣ ನಿಮ್ಗೆ 2 ಲೀಟರ್ 4 ಲೀಟರ್ ಆ ತರ ಹಾಲನ್ನ ತರಬೇಕಾಗ್ತದೆ. ಅಷ್ಟಿದ್ರೆ ನಿಮಗೆ ವಾರ ಇಡೀ ನೀವು ಪನ್ನೀರನ್ನ ಯೂಸ್ ಮಾಡ್ಕೊಳ್ಬಹುದು. ನೋಡು, ಈಗ ಹಾಲು ಕುದೀತಾ ಉಂಟು. ಹಾಲು ಕುದೀತಾ ಇರ್ಬೇಕಾದ್ರೆ ಗ್ಯಾಸ್ ಅನ್ನ ಇನ್ನು ಆಫ್ ಮಾಡ್ಕೊಳ್ಬೇಕು. ಆಫ್ ಮಾಡಿದ್ಮೇಲೆ ನಾವು ಲಿಂಬೆ ರಸವನ್ನ ಹಾಕೊಳ್ಬೇಕು. ಯಾವ್ದು ನೀವು ಹಾಕೊಳ್ತೀರಾ ಅದನ್ನ ಹಾಕೊಳ್ಳಿ. ಅದು ಲಿಂಬೆ ರಸ ಹಾಕೊಂಡ ತಕ್ಷಣವೇ ಹಾಲು ಒಡಿತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹಾಲು ಒಡೀತು. ಈ ತರ ಪನ್ನೀರ್ ಮಾಡ್ಲಿಕ್ಕೆ ಮನೆಯಲ್ಲಿ ತುಂಬಾನೇ ಈಸಿ. ನೋಡಿ, 10 ನಿಮಿಷದಲ್ಲಿ ನಿಮ್ಗೆ ಪನ್ನೀರ್ ರೆಡಿ ಆಗ್ತದೆ. ಇದನ್ನ ಒಂದು ಪಾತ್ರೆಯಲ್ಲಿ ಶೋಧಿಸ್ಕೊಳ್ಬೇಕು. ಆಮೇಲೆ ಇದಕ್ಕೆ ಪನ್ನೀರ್ ಹಾಕಿದ ತಕ್ಷಣ ಆಮೇಲೆ ತಣ್ಣೀರು ಕೂಡ ಸೇರಿಸ್ಕೊಳ್ಬೇಕು. ತಣ್ಣೀರಲ್ಲಿ ಪನ್ನೀರನ್ನ ವಾಶ್ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಅದ್ರಲ್ಲಿದ್ದ ಹುಳಿ ಅಂಶ ಎಲ್ಲ ಹೋಗ್ತದೆ. ಅದಕ್ಕೋಸ್ಕರ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಇದನ್ನ ಈಗ ಪಾತ್ರೆಗೆ ಹಾಕಿದ ತಕ್ಷಣ ನಾನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡೆ. ಆ ಬಟ್ಟೆಯಿಂದ ತೆಗೆದು ಆಮೇಲೆ ಅದಕ್ಕೆ ತಣ್ಣೀರನ್ನ ಮೇಲಿಂದ ಸ್ವಲ್ಪ ತಣ್ಣೀರನ್ನ ಮೇಲಿಂದ ಹಾಕಿ ಪನ್ನೀರನ್ನ ವಾಶ್ ಮಾಡ್ಕೊಳ್ಬೇಕು. ತೋರಿಸ್ತೇನೆ ಈಗ. ನೋಡಿ, ಈ ನೀರಲ್ಲ, ಈ ಪನ್ನೀರಿದ್ದು ನೀರಿದೆ ಅಲ್ವಾ, ಇದನ್ನ ಬಿಸಾಕ್ಬೇಕು ಅಂತ ಏನಿಲ್ಲ. ನೋಡಿ, ಈ ತರ ಒಮ್ಮೆ ನೀರ್ ಹಾಕೊಂಡು ವಾಶ್ ಮಾಡ್ಕೊಂಡ್ರೆ ನಮ್ಮ ಪನ್ನೀರ್ ರೆಡಿ ಆಯ್ತು. ಇದನ್ನ ಒಂದು ಭಾರದ ವಸ್ತುವನ್ನ ಇಡ್ಬೇಕು. ಇದಕ್ಕೆ ಒಂದು ಪಾತ್ರೆ ಅಥವಾ ನಾನೊಂದು ಹೀಗೆ ನಿಲ್ಲಿಲ್ಲ, ಅದಕ್ಕೆ ಒಂದು ಬಟ್ಲಲ್ಲಿ ಇದನ್ನ ಇಟ್ಟು ಅದರ ಮೇಲೆ ಒಂದು ಕಬ್ಬಿಣದ ತವ, ಅದು ತುಂಬಾ ಭಾರ ಉಂಟಲ್ಲ, ಅದನ್ನ ಇಟ್ಟು 1 ಗಂಟೆ ಇಟ್ಟೆ. ನಮ್ಗೆ ತುಂಬಾ ಟೇಸ್ಟಿಯಾದ ಸೂಪರ್ ಆದ ಪನ್ನೀರ್ ರೆಡಿ ಆಯ್ತು. ಇದರ ನೀರನ್ನ ನಾವು ಯಾವ್ದಾದ್ರು ಸೂಪ್ ಮಾಡುವಾಗ ಯೂಸ್ ಮಾಡ್ಬೋದು, ಅಥವಾ ಸಜ್ಜಿಗೆ, ಉಪ್ಪಿಟ್ಟು ಆ ತರ ಎಲ್ಲ ಮಾಡ್ಕೊಳ್ಳೋದಿದ್ರೆ ಅದರ ಪನ್ನೀರ್ನ ನೀರನ್ನ ಯೂಸ್ ಮಾಡ್ಕೊಳ್ಬಹುದು. ಅಥವಾ ನಿಮ್ಗೆ ಬೇಡ ಅಂತಿದ್ರೆ ಗಿಡಗಳಿಗೆಲ್ಲ ಹಾಕ್ಬೋದು. ಅಂದ್ರೆ ಅದರಲ್ಲಿ ಪ್ರೋಟೀನ್ ಸೋರ್ಸ್ ತುಂಬಾನೇ ಇರ್ತದಲ್ವಾ, ಹಾಗಾಗಿ
ಅಥವಾ ಏನಾದ್ರೂ ಸಾಂಬಾರೆಲ್ಲ ಮಾಡುವಾಗ ಯೂಸ್ ಮಾಡ್ಬೋದು ಮಾಡೋದಿದ್ರೆ. ನೋಡಿ ಇಷ್ಟು ಪನ್ನೀರ್ ಆಗಿದೆ. 1.5 ಲೀಟರ್ ಹಾಲಲ್ಲಿ ಮಾಡಿದ್ದು. ತುಂಬಾನೇ ಸಾಫ್ಟ್ ಆಗಿ ಬಂದಿದೆ. ಇದನ್ನ ನೀವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು. ಒಂದು ಏರ್ ಟೈಟ್ ಬಾಕ್ಸ್ ಅಲ್ಲಿ ಹಾಕೊಂಡು ನೀವು ಇದನ್ನ ಸ್ಟೋರ್ ಮಾಡ್ಬೋದು. ಪನ್ನೀರ್ ಎಲ್ಲ ಅಂದ್ರೆ ತುಂಬಾ ದಿವಸ ಸ್ಟೋರ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಅಟ್ಲೀಸ್ಟ್ ಒಂದು ವಾರದಲ್ಲಿ ನೀವು ಇದನ್ನ ಮುಗಿಸಿ, ಹಾಗಾದ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಪನ್ನೀರ್ ಎಲ್ಲ. ಇದನ್ನ ಆರಾಮ್ಸೆ ನೀವು ಮನೆಯಲ್ಲಿ 1 ವಾರ ಎಲ್ಲ ಇಟ್ರೆ ಏನಾಗೋದಿಲ್ಲ, 1 ವಾರದಲ್ಲಿ ಮುಗೀತದೆ, ಅಷ್ಟೇ ಇರೋದಲ್ವಾ. ಹಾಗಾಗಿ ನೋಡಿ ಇದನ್ನ ಈಗ ಕಟ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ, ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತೇಳಿ. ಇದನ್ನ ನೋಡುವಾಗ್ಲೇ ತಿನ್ನುವ ಅಂತ ಆಗ್ತದೆ, ಎಷ್ಟು ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂತಾದ್ರೆ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡೋದಂತಾದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಬೇರೆ ಬೇರೆ ವೆಯ್ಟ್ ಲಾಸ್ ರೆಸಿಪಿಗಳು, ಡಯಟ್ ವರ್ಕೌಟ್ಗಳು ಎಲ್ಲವೂ ಕೂಡ ಈ ಚಾನಲ್ ಅಲ್ಲಿ ಇದೆ. ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳಿ ಅನ್ಕೊಂಡಿದ್ದೇನೆ. ನೋಡಿ ಯಾವ ತರ ಬಂದಿದೆ ಪನ್ನೀರ್ ಅಂತ ಹೇಳಿ, ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೋಡಿ. ಇದನ್ನ ಹಾಗೆ ತಿನ್ಲಿಕ್ಕೆ ಕೂಡ ತುಂಬಾ ಟೇಸ್ಟಿ ಆಗ್ತದೆ. ಮನೆಯಲ್ಲಿ ಮಾಡಿದ ಪನ್ನೀರ್ ಇದು ಟೇಸ್ಟೇ ಡಿಫ್ರೆಂಟ್. ಹಾಗೆ ಪೇಟೆಯಿಂದ ತಂದದ್ದು ನಿಮ್ಗೆ ಹಾಗೆ ತಿನ್ಲಿಕ್ಕೆ ಅಷ್ಟೊಂದು ಟೇಸ್ಟ್ ಆಗಲ್ಲ. ಇದನ್ನ ತಿನ್ಲಿಕ್ಕೆ ಹಂಗೆ ತಿನ್ಲಿಕ್ಕೆನೆ ತುಂಬಾನೇ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ನೀವೊಂದ್ಸತಿ ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಹಾಗೆ ಚಾನಲ್ ಅನ್ನ ಕೂಡ ಸಬ್ಸ್ಕ್ರೈಬ್ ಆಗಿ. ಹೀಗೇನೆ ಬೇರೆ ಬೇರೆ ವೆಯ್ಟ್ ಲಾಸ್ ಟಿಪ್ಸ್ ಜೊತೆ, ವರ್ಕೌಟ್ ಜೊತೆ, ಡಯಟ್ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಬಾಯ್ ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು.